me forever on fire. ವಿಧಾನಸಭೆಯಲ್ಲಿ ಭದ್ರಾವತಿ ಮೈಸೂರು ಪೇಪರ್ ಮಿಲ್ ಬಗ್ಗೆ ಪ್ರಸ್ತಾಪ ಆಗಿದೆ. ಕಾರ್ಖಾನೆ ಪುನರಾರಂಭಕ್ಕೆ ಪ್ರಸ್ತಾಪ ಮಾಡಿದ್ದಾರೆ ಬಿಕೆ ಸಂಗಮೇಶ್. ಅಲ್ಲಿನ ಭದ್ರಾವತಿಯ ಶಾಸಕರವರು ಸಂಗಮೇಶ್ ಪ್ರಸ್ತಾಪಕ್ಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ. ಪೇಪರ್ ಮಿಲ್ ತೀವ್ರ ಹಣಕಾಸು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ, ತೀವ್ರ ಕೊರತೆಯನ್ನು ಎದುರಿಸ್ತಾ ಇದೆ. ಕಾರ್ಖಾನೆ ಮರುಸ್ಥಾಪನೆ ಅಸಾಧ್ಯ ಎಂಬ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಖಾಸಗಿಯವರು ಗುತ್ತಿಗೆಗೆ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ವರದಿಯನ್ನು ಕೇಳಲಾಗಿದೆ ಅಂತ ಹೇಳಿ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪೇಪರ್ ಮಿಲ್ ವಿಶ್ವೇಶ್ವರಯ್ಯ ಕಾಗದ ಕಾರ್ಖಾನೆಯ ಪುನರಾರಂಭಕ್ಕಾಗಿ ಬಹಳ ದೊಡ್ಡ ಅಭಿಯಾನವೇ ನಡೆದು ಹೋಗಿತ್ತು ಕಳೆದ ಕೆಲ ವರ್ಷಗಳ ಹಿಂದೆ. ಆದರೆ ಆ ಆರಂಭಕ್ಕೆ ಬಹಳ ಕೊರತೆ ಅಂತ ಹೇಳಿದ್ರೆ ಹಣಕಾಸಿನ ಕೊರತೆಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಖಾಸಗಿಯವರಿಗೆ ಗುತ್ತಿಗೆ ಕೊಡಲಾಗಿದೆ ಅಥವಾ ಈ ಬಗ್ಗೆ ವರದಿಯನ್ನು ಕೂಡ ಕೇಳಲಾಗಿದೆ ಎಂಬ ಕ್ಲಾರಿಫಿಕೇಶನ್ ಅನ್ನು ಎಂಬಿ ಪಾಟೀಲ್ ಕೊಟ್ಟಿದ್ದಾರೆ. ಪೇಪರ್ ಬಿಲ್ಸ್ ಏನಿದೆ ಇದು ಈಗಾಗಲೇ ಅದು ಸ್ಥಗಿತಗೊಂಡಿದ್ದರಿಂದ ಅಲ್ಲಿ ಮುಖ್ಯ ಕಾರಣ ರಾ ಮಟೀರಿಯಲ್ ನೀಲಗಿರಿ ಗಿಡ, ನೀಲಗಿರಿ ಮರ ಬೆಳಿಲಿಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತು ಸಹ ನಿಷೇಧ ಇದೆ. ನೀಲಗಿರಿ ಮರ ಬೆಳಿಲಿಕ್ಕೆ ನಿಷೇಧ ಇರೋದ್ರಿಂದ ಆ ಕಾರ್ಖಾನೆಗೆ ಇವತ್ತು 2 ಸಲ ನಾವು ಹಿಂದೆ ಬೇರೆಯವ್ರು ಕರೆದಿದ್ವಿ, ಹಿಂದೆ ಕರೆದ್ರು ಕೂಡ ಯಾರೂ ಕೂಡ ಅಲ್ಲಿ ಬರ್ತಾ ಇಲ್ಲ. ಮತ್ತು ಈಗ ನಾವು ಮಾನ್ಯ ಸದಸ್ಯರು ರಿಕ್ವೆಸ್ಟ್ ಮಾಡ್ಕೊಂಡು ಮೇಲೆ ನಾವು ಫಾರೆಸ್ಟ್ ಮಿನಿಸ್ಟರ್ ಒಂದು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿದಾಗ ಅವರು ಒಂದು ಸಮಿತಿಯನ್ನು ಮಾಡಿದ್ದಾರೆ, ಒಂದು ಕಮಿಟಿ ಏನು ಮಾಡಿದ್ದಾರೆ. ಆ ಕಮಿಟಿಯ ವರದಿ ಬರಬೇಕಾಗಿದೆ. ಆ ಕಮಿಟಿ ವರದಿ ಬಂದಾದ್ಮೇಲೆ ಅದೇನಾದರೂ ನೀಲಗಿರಿ ಬೆಳೆಯಕ್ಕೆ ಅವಕಾಶ ಸಿಕ್ಕರೆ ಆವಾಗ ಮತ್ತೆ ನಾವು ಕಾಲ್ ಫಾರ್ವರ್ಡ್ ಮಾಡಿ ಇವತ್ತು ಸಹ ಮತ್ತೆ ಯಾರಾದರೂ ಖಾಸಗಿಯವರು ಬಂದು ಆ ಕಾರ್ಖಾನೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೆ ನೀಲಗಿರಿ ವಿಷಯ ಇವತ್ತು ಸಹ ಇತ್ಯರ್ಥ ಆಗೋದಿಲ್ಲ ಅಲ್ಲಿವರೆಗೆ ಇದು ಮಾಡಲಿಕ್ಕೆ ಬರೋದಿಲ್ಲ. ವಿಚಾರ ಏನು ಹೇಳಿದ್ರೆ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸನ್ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಸಾಲನೂ ಭಾಳ ಇದೆ. ಅಲ್ಲಿ ಸುಮಾರು 1500 ಕೋಟಿಗಿಂತ ಸಾಲ ಇದೆ ಮತ್ತು ನಮ್ಮ ವಿದ್ಯುತ್ ಶಕ್ತಿ ಬಿಲ್ನು ಕೂಡ ಬಹಳ ಬಾಕಿ ಇದೆ. ಇದೆಲ್ಲವನ್ನು ಇಟ್ಕೊಂಡು ಬೇರೆ ಏನಾದರೂ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇದೆ ಅನ್ನೋದನ್ನ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಸನ್ಮಾನ್ಯ. ಓಕೆ, ಇಲ್ಲಾಂದ್ರೆ ಅದು 900 ಎಕರೆ ಸರ್ಕಾರ